ಮುಳುಗಿದಾಗ ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ಅಂದರೆ ಎಫೆಕ್ಟ್ ಲೈಕ್ ಓವನ್ ಒಳಗಡೆ ಹೋದಂಗೆ ಆಗುತ್ತೆ. ಫ್ರೆಶ್ ಏರ್ ಇರಲ್ಲ, ಓವನ್ ಒಳಗಡೆ ಹೋದಂಗೆ ಆಗುತ್ತೆ. ಏನಾಗುತ್ತೆ ಅಂದರೆ ದೀಸ್ ಲೇಡೀಸ್, ಐ ಆಮ್ ಸಾರಿ ಫಾರ್ ಮೆನ್ ಆಲ್ಸೋ, ಮೆನ್ನು ಹಾಗೇನೆ, ಐ ಆಮ್ ನಾಟ್ ಟಾರ್ಗೆಟಿಂಗ್ ವುಮೆನ್ ಹಿಯರ್, ಬಟ್ ಐ ಆಮ್ ಟೆಲಿಂಗ್ ಯು, ಈ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಹೆಂಗಸರುಗಳು ಬೆಟರ್, ಹೆಣ್ಮಕ್ಳು ಬೇಡ. ಹೆಂಗಸರು ಏನು ಮಾಡ್ತಾರೆ ಅಂದರೆ ಇದೇ ಥರನೇ, ಎಲ್ಲ ಕಿಟಕಿ ಎಲ್ಲ ಹಾಕ್ಕೊಂಡು ಮಲ್ಕೊಂಬಿಟ್ಟು ಒಳಗಡೆ ಹೋದರೆ ಹವೆ ಹೊಡಿತಾ ಇರುತ್ತೆ. ಅದಕ್ಕೆ ನೋಡಿ, ಆಫ್ಟರ್ 50 ಆರ್ ಕ್ಲೋಸ್ ಟು 50 ದೇ ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ಆಲ್ ಕೈಂಡ್ಸ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಉಷ್ಣ ಈ ಥರದ್ದೆಲ್ಲ ಶುರು ಆಗುತ್ತೆ. ಕೈ ನೋವು, ಮೈಕೈ ನೋವು. ಐ ಆಮ್ ನಾಟ್ ಟಾರ್ಗೆಟಿಂಗ್ ಯು ಪೀಪಲ್, ಜನರಲಿ ಐ ಆಮ್ ಟಾರ್ಗೆಟಿಂಗ್ all of you. After 50 you will start having all kinds of health problems. Roomana make it airy as much as possible. At least before going to sleep 1.5 hours ಕಿಟಕಿ ಬಾಗಿಲೆಲ್ಲ ತೆಗೆದು ಮಲ್ಕೊಳ್ಳಿ. ಬೆಳಗಾಗಿ ಎದ್ದ ತಕ್ಷಣ ಕಿಟಕಿ ಬಾಗಿಲು ತೆಗೀರಿ, ಇನ್ನೊಂದು ಸಲ ಹಾಕೊಳ್ಳಿ. ರಾತ್ರಿ ಹೊತ್ತು ಬೇಡ ಅನ್ನಲ್ಲ, ಬಟ್ ಅಟ್ಲೀಸ್ಟ್ ನೀವು ಎದ್ದ ತಕ್ಷಣ ಬೆಳಗ್ಗೆ ಕಿಟಕಿ ಬಾಗಿಲು ತೆಗೀರಿ. ಲೆಟ್ ದರ್ ಬಿ ಫ್ರೆಶ್ ಏರ್. ಆಗ ಮೈಂಡ್ ಕ್ರಿಸ್ಪ್ ಆಗುತ್ತೆ. ಬಿಕಾಸ್ ಯು ಸ್ಟಾರ್ಟ್ ಬ್ರೀತಿಂಗ್ ಫ್ರೆಶ್ ಏರ್. ಆ ಫ್ರೆಶ್ ಏರ್ ಬ್ರೀತ್ ಮಾಡಿದಾಗ ಏನಾಗುತ್ತೆ, ಮೈಂಡು ವೆಲ್ ಬೀಯಿಂಗಿಗೆ ಬರುತ್ತೆ. ಬಿಕಾಸ್ ದ ಮೈಂಡ್ ಡಸ್ ನಾಟ್ ಹ್ಯಾವ್ ದಟ್ ಸೆನ್ಸ್ ಆಫ್ ವೆಲ್ ಬೀಯಿಂಗ್. ಮೈಂಡಲ್ಲಿ ಏನಾಗುತ್ತೆ, ಮೆಂಟಲ್ ಮೇಕಪ್ ಶುಡ್ ಗೆಟ್ ದಟ್ ವೆಲ್ ಬೀಯಿಂಗ್ ಫೀಲಿಂಗ್. ಯಾರು ಬೇಕಾದ್ರೂ ಡಾಕ್ಟ್ರನ್ನ ಕೇಳಿ, ಯಾರನ್ನು ಬೇಕಾದ್ರೂ ಕೇಳಿ, ನಾನು ಹೇಳಿದ್ದು ಸುಳ್ಳ, ನನ್ನ ಕೈಗೆ ಬಂದು ಹಿಡ್ಕೊಳ್ಳಿ, ನನ್ನ ಹೋಲ್ಡ್ ಮೀ ರೆಸ್ಪಾನ್ಸಿಬಲ್. I am telling you on this video also. So don't sleep with all your windows closed. There should be fresh air circulating around your body. So ನಿಮ್ಮ ಆರ್ಗನ್ಸು, ನಿಮ್ಮ ಸ್ಕಿನ್ is the best organ you all have. ಸ್ಕಿನ್ನಿಂದಾನೇ ನಿಮ್ಮ ಬೆಸ್ಟ್ ಆರ್ಗನ್ ಎಲ್ಲ ಸ್ಕಿನ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. That is what it is. Well-being ಇರಬೇಕು ಮೈಂಡಲ್ಲಿ. Mind should be fresh. When the mind is fresh, the skin is fresh. When the skin is fresh, the mind is fresh. So everything works hand in glove. ಒಂದಕ್ಕೊಂದಕ್ಕೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. That is the whole beauty of life. Understand? That is what life is all about. 90% of you all suffer from this fear complex. Pashachedanena. This is a fear. The fear of the unknown. We call it as the fear of the unknown. You should have fear of the known. What is fear of the known? English nalli. What is fear of the unknown? Now tell me, what is the fear of the known? ಹೆದರ್ಕೋಬೇಕು. ನಾವು ಎಲ್ಲರೂ ಹೆದರ್ಕೋಬೇಕು. What is the fear of the known? Tell me. Fear of the known dash God. God. Fear of the known. ದೇವ್ರಿಗೆ ನೋಡಿ ನಾವು ಹೆದರ್ಕೋಬೇಕು. ದೇವರನ್ನ ನೋಡಿ ನಾವು ಹೆದರ್ಕೋಬೇಕು. ದೇವರನ್ನ ನೋಡಿ ಹೆದರ್ಕೋಬೇಕು. ಯಾರು ದೇವರು? ಮನಸ್ಸಾಕ್ಷಿ ದೇವರು. ಇನ್ನೇನು ದೇವರು? ಗಾಡ್ಲಿ ಮೈಂಡ್. ಕಮ godly mind. So fear of the known is God and godly mind. ದೇವರು, ದೇವರ ಮನಸ್ಸು. ಇನ್ನೊಂದು ಕಾನ್ಶಿಯನ್ಸ್, ಮನಸ್ಸಾಕ್ಷಿ. ಸೊ ವಾಟ್ ಈಸ್ ಫಿಯರ್ ಆಫ್ ದ ನೋನ್? ದೇವರು, ದೇವರ ಮನಸ್ಸು ಮತ್ತು ಮನಸ್ಸಾಕ್ಷಿ. ಇದೆರಡರನ್ನು ನಾವು ಹೆದರ್ಕೋಬೇಕು. ಮತ್ತು ಏನು? ಧರ್ಮ. ಎಕ್ಸಾಕ್ಟ್ಲಿ, ಧರ್ಮ, ರೈಚಿಯಸ್ನೆಸ್. ಹಾಗೆ ಹೇಳು ನೆಕ್ಸ್ಟು. ಈಗ ಒಂದು ಸಲ ಬಿಡಿಸಿದ್ರೆ ಎಲ್ಲ ಟಕ 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 ಅಂತ ಬರುತ್ತೆ ನಿಮಗೆ. ನೆಕ್ಸ್ಟು ಎಲ್ಡರ್ಸ್ ಆ್ಯಂಡ್ ಗುರೂಸ್. ಗುರು ಆ್ಯಂಡ್ ಎಲ್ಡರ್ಸ್, ಸಂಸ್ಕಾರಾಸ್ ಆ್ಯಂಡ್ ರಿಲಿಜನ್. ನೆಕ್ಸ್ಟ್
ಹೇಳಾದ್ಮೇಲೆ ಎಲ್ಲರಿಗೂ ಬರಬೇಕಲ್ಲ ಈಗ. ಕನ್ನಡದಲ್ಲಿ ಹೇಳಿ. ದ ಸೇಮ್ ಥಿಂಗ್ ಇನ್ ಕನ್ನಡ ಯು ಟೆಲ್. ಫಿಯರ್ ಆಫ್ ದ ನೋನ್. ದೇವ್ರನ್ನ ನೋಡಿ ನಾವು ಹೆದರ್ಕೋಬೇಕು, ಸಂಸ್ಕಾರ ನೋಡಿ ಹೆದರ್ಕೋಬೇಕು, ಸಂಸ್ಕೃತಿನ ನೋಡಿ ಹೆದರ್ಕೋಬೇಕು, ಜಾತಿ ನೋಡಿ, ಜಾತಿ ಹಿಂದೆ ಒಂದು ದೇವರಿದ್ದಾನೆ ಅಂತ ನೋಡಿ ಅದನ್ನು ಹೆದರ್ಕೋಬೇಕು. ಸೊ ಫಿಯರ್ ಆಫ್ ದ ನೋನ್ ಇಸ್ ಗಾಡ್, ಗಾಡ್ಲಿ ಮೈಂಡ್, ಕಾನ್ಷಿಯನ್ಸ್, ಧರ್ಮ, ಆಮೇಲೆ ರೈಚಿಯಸ್ನೆಸ್, ಧರ್ಮ ಅಂದರೆ ರೈಚಿಯಸ್ನೆಸ್, ಗುರು ಆ್ಯಂಡ್ ಎಲ್ಡರ್ಸ್ ಅಲ್ವಾ. then samskaras and religion. Then anything else you have omitted. ನೈತಿಕತೆ. ನೈತಿಕತೆ ಅಂದ್ರೇನು? ಎಕ್ಸಾಕ್ಟ್ಲಿ ಫಿಯರ್ ಆಫ್ ದ ನೋನ್. ಅದಾದಮೇಲೆ ಮಾರಲ್ ವ್ಯಾಲ್ಯೂಸ್. ಏನೊಂದಿಲ್ಲ ಮಿಕ್ಲ ಸಿದ್ಧಾಂತ ತತ್ವ, ಫಿಲಾಸಫೀಸ್. ಫಿಯರ್ ಆಫ್ ದ ನೋನ್ is law. Law ಅಂತ ಹಾಕಿ ಸಾಕು is law. ಅದರಲ್ಲಿ ಬೋತ್ ಲ್ಯಾಂಡು, ಬೋತ್ ಆಲ್ ದಟ್ ಈಸ್ ದೇರ್. ಲಾ ಅಂತ ಹಾಕಿ ಸಾಕು. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೀ? ಸೊ ಫಿಯರ್, ದಿಸ್ ಫಿಯರ್ ವಾಟ್ is just now listed, fear of the known is very much essential to follow all the subheadings of what Shalini ji has written. Yes or no? Yes, no? So fear of God is essential according to Sri Kumar, according to the known Shastras. Fear of moral values is correct according to Sri Kumar. Fear of all the philosophers, all the tattvas, all the gurus, all the elderly people, all that is very much because they hold the society and upbring the values in the common man to have this kind of a fear. Because it is these fears, known fears, which comes in different forms through all these people, which is essential, the essential factor for all of us living in the society. Am I right? Yes or no? So it is not a fear. Fear is called as pasha, that which binds us. This is not a fear. This which unlocks us, So what is pasha? Pasha means which binds us. Chedanena, that which helps us to unlock our inside of the heart. When you understand this sutra, that means there are so much of fears which is troubling us in our mind and heart. So pasha chedanena Sadashivatmam. The moment you unlock all these fears, the known or the unknown fears, then you are immediately set free morally, mentally, physically, in your mind. Then you are now closer to enlightenment. ಸಾಕ್ಷಾತ್ಕಾರ ಆದಾಗ ಈ ಪಾಶಗಳನ್ನೆಲ್ಲ ನಾವು ಕಟ್ ಆಫ್ ಮಾಡ್ತಾ ಬಂದಾಗ ದೆನ್ ವಿ ಗೆಟ್ ಎನ್ಲೈಟನ್ಡ್. ಪಾಶಚೇಡನೇನ ಸದಾಶಿವತ್ವಂ. Look at the wonderful thing. So this is the continuation of what we did last week. But remember one thing. Before going to sleep, 1 hour, 1.5 hours before going to sleep, you are going to sleep at 10:30, 11, 9:30. Open all your windows. Burn a mosquito coil. Keep yourself safe from mosquitoes.
you get some fresh air. Before going to sleep, you lock your windows. You also feel mentally safe. Open the windows of your heart. ಇದನ್ನ ಇಟ್ಕೊಂಡ್ರೆ ಸೊ ಯು ಕ್ಯಾನ್ ಸ್ಲೀಪ್ ಕಂಫರ್ಟಬಲಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮಾರಲ್ ಫಿಯರ್ಸ್ ಇರಲ್ಲ. ವೈ ಆಮ್ ಟೆಲಿಂಗ್ ಯು ಇಸ್ ಬಿಕಾಸ್ ಹಾಫ್ ದ ಟೈಮ್ ಇನ್ ದ ನೈಟ್ you should not allow carbon dioxide. When you have a stuffed windows, when you block your windows for fresh air, then you'll only be breathing in your own carbon dioxide. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.